ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ ಅಲ್ವಾ ಹೆಂಗೆ ಮಾಡೋದು ಅಂತ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ತಗೊಂಡಿದ್ದೀನಿ, 0.75 mm. ಆಮೇಲೆ ಈ ಥರ ಹಾರ್ಟ್ ಶೇಪ್ನ ಬೀಡ್ ತಗೊಂಡಿದ್ದೀನಿ, ಇದು ಮತ್ತು ನಾರ್ಮಲ್ ಗೋಲ್ಡನ್ ಬೀಡ್, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ನಾಲ್ಕು ಚೈನು, ಫಸ್ಟು 4 ಚೈನ್ ಮಾಡಿ ಬಟ್ಟೆ ಲಾಕ್ ಮಾಡಿ, ಆಮೇಲೆ 4 ಚೈನು, ಚೈನ್ ಮಾಡಿ ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಈಗ ಈ ಹಾರ್ಟ್ ಶೇಪ್ ಬೀಡ್ ತಗೊಳ್ಳಿ. ಫಸ್ಟು ಈ ಥರ ಸಣ್ಣ ಸೈಜಿಗೆ ಹುಕ್ ಹಾಕ್ಕೊಂಡು ಅಗಲ ಸೈಡು ದಾರಕ್ಕೆ, ಈ ಬ್ರಾಡ್ ಸೈಡ್ ಇದೆಯಲ್ವ, ಇದು ದಾರಕ್ಕೆ ಸೇರಿಸ್ಕೋಬೇಕು. ಹುಕ್ಕು ಈ ಶಾರ್ಪ್ ಸೈಡಲ್ಲಿ ಇರಬೇಕು. ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ ಸೇರಿಸಿ. ಈಗ ಈ ಅಗಲ ಸೈಡು ಹುಕ್ಕಿಗೆ, ಸ್ಮಾಲ್ ಸೈಡು ದಾರಕ್ಕೆ ಈ ಥರ ಸೇರಿಸ್ಕೊಳ್ಳಿ. ಆಮೇಲೆ ಅದನ್ನು ಲಾಕ್ ಮಾಡಿ. ಈಗ ಇದನ್ನು ಬಟ್ಟೆಗೆ ವಿ ಶೇಪ್ ಬರೋ ಥರ ಸೇರಿಸ್ಕೊಳ್ಳಿ, ಈ ಥರ. ಈ ಥರ. ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು, 3 ಸಾರಿ 4 ಚೈನು, ಬಟ್ಟೆಗೆ ಲಾಕ್. ಸಿಂಗಲ್ ಆರ್ಚ್ ಕುಚ್ಚು ಬೇಸಿದು ನಿಮ್ಗೆ ಗೊತ್ತಿದೆ. ಮತ್ತೆ ಇದೇ ಥರ ಬೀಡ್ ಸೇರಿಸಿ, ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಬೀಡ್ ಸೇರಿಸಿ ವಿ ಶೇಪಲ್ಲಿ ಈ ಥರ ಜೋಡಿಸ್ಕೊಳ್ಳಿ. ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಕೊನೆಯಲ್ಲಿ 2 ಸಾರಿ 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ, ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ದಾರ ಸೇರಿಸ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಇಲ್ಲಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ಡಬಲ್ ಲಾಕ್ ಮಾಡಿಬಿಟ್ಟು ಫಸ್ಟ್ 4 ಚೈನು, ಇದನ್ನು ಇಲ್ಲಿ ಎಲ್ಲಿ ಲಾಕ್ ಆಗಿದೆ ಮೊದಲಿನ ರೋದಲ್ಲಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ನ ಹಿಂದ್ಗಡೆ ಇದೆಯಲ್ವ ದಾರ, ಈ ದಾರ, ಬೀಡ್ನ ಹಿಂದ್ಗಡೆ ದಾರ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಸಾರಿ ದಾರ ಸುತ್ತಕೊಂಡು ಈ ಬೀಡ್ನ ಹಿಂದ್ಗಡೆ ದಾರದಲ್ಲಿ ಟ್ರಿಪಲ್ ಕ್ರೋಶೆ, 1 2 3 ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಮಾಡಿ ಪೀಕೋ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡಿ. ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ ಹುಕ್ಕಿಗೆ. ಆಮೇಲೆ ಈ ದಾರದಲ್ಲಿ ಹಿಂಗೆ ಹುಕ್ ಹಾಕಿ ದಾರ ತಗೊಂಬನ್ನಿ. 4 ಆಯಿತು ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಟ್ರಿಪಲ್ ಕ್ರೋಶೆ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು
ಈ ಎರಡು ಟ್ರಿಪಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇದೆಯಲ್ವ, ಇಲ್ಲಿ ಇಲ್ಲಿ ಹಿಂಗೆ ಕ್ರಾಸ್ಗೆ ಹಾಕ್ಕೊಂಡು ಪೀಕೋ, ಇದನ್ನು ಲಾಕ್ ಮಾಡಿ, ಅದು ಪೀಕೋ. ಬೇರೆದಲ್ಲೆಲ್ಲ ತೋರಿಸಿದ್ದೀನಲ್ವ, ಅದೇ ಥರ ಮತ್ತು ಟ್ರಿಪಲ್ ಕ್ರೋಶೆ ಮಾಡ್ತಾ ಹೋಗಿ ಇದರಲ್ಲಿ ಫುಲ್ಲು. ಒಂದು ಎರಡು ಮೂರು ನಾಲ್ಕು ಐದು ಪೀಕೋ ಮಾಡಿದ್ದೀನಿ. 5 ಪೀಕೋ ಆದಮೇಲೆ ಈ ಎರಡು ಬೀಡ್ಗಳ ಮಧ್ಯೆ ಗ್ಯಾಪ್ ಇದೆಯಲ್ವ, ಒಂದು ಚೈನ್ ಹಾಕಿ ಗ್ಯಾಪ್ ಮಾಡಿರೋದು ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಒಂದು ಸ್ಮಾಲ್ ಬೀಡ್ ಇದೆಯಲ್ವ, ಸ್ಮಾಲ್ ಬೀಡನ್ನು ತಗೊಂಡು ಸೇರಿಸಿ ಅದನ್ನು ಮತ್ತೆ ಲಾಕ್ ಮಾಡಿ. ಅಲ್ಲಿ ಅದೇ ಜಾಗದಲ್ಲಿ, ಅದೇ ಗ್ಯಾಪಲ್ಲಿ ಈ ಎರಡು ಬೀಡ್ಗಳ ಮಧ್ಯೆ, ಹಾರ್ಟ್ ಬೀಡ್ಗಳ ಮಧ್ಯೆ ಒಂದು ಚೈನ್ ಗ್ಯಾಪ್ ಮಾಡಿದ್ದೀವಲ್ವ ಅಲ್ಲಿ. ಇನ್ನು ನೆಕ್ಸ್ಟು ಈ ಬೀಡ್ನ ಹಿಂಭಾಗದ ದಾರದಲ್ಲಿ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಸಾರಿ ಈ ಥರ ತಂದು ಟ್ರಿಪಲ್ ಕ್ರೋಶೆ ಮತ್ತು 3 ಚೈನ್ ಮಾಡಿ ಈ ಗ್ಯಾಪಲ್ಲಿ ಲಾಕ್ ನೋಡಿ. ಈ ಥರ 3 ಚೈನು 3 ಸಾರಿ ಸುತ್ಕೊಳ್ಳಿ. ಆಮೇಲೆ ಈ ದಾರದಲ್ಲಿ ದಾರ ತಂದು ಟ್ರಿಪಲ್ ಕ್ರೋಶೆ ಮತ್ತು 3 ಚೈನು, ಬಟ್ಟೆ ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಪೀಕೋ ಮತ್ತು 3 ಚೈನು, 3 ಸಾರಿ ಸುತ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ ಟ್ರಿಪಲ್ ಕ್ರೋಶೆ. ಇದನ್ನು ಈ ಥರ 5 ಸಾರಿ ಇಲ್ಲಿನೂ ಮಾಡಿದ್ದೀನಿ. 1 2 3 4 5 ಇಲ್ಲಿ 5ಅಲ್ಲಿ. ಇದನ್ನು ಈ 4 ಚೈನ್, ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ, ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಮುಂದೆ ಇಲ್ಲಿ 4 ಚೈನು ಮಧ್ಯದ್ದು ಕುಚ್ಚಿಗೆ, ಅದನ್ನು ಇಲ್ಲಿ ಲಾಕ್ ಮಾಡಿ ಲಾಕಲ್ಲಿ. ಆಮೇಲೆ ಇಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಅಥವಾ ಹೀಗೆ ಡೈರೆಕ್ಟ್ ನೀವು ದೂರ ನೋಡ್ಕೊಳ್ಳಿ, ಇಲ್ಲಿಂದಲೇ ಲಾಕಿಂದಲೇ ಮಾಡ್ಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಇಲ್ಲಿ ಬ್ಯಾಕ್ ಸೈಡಲ್ಲಿ ದಾರದಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚು. ಇದು ಈ ಕಡೆ ಒಂದು ಆರ್ಚು, ಈ ಕಡೆ ಒಂದು ಆರ್ಚು, ಮಧ್ಯದಲ್ಲಿ ಬೀಡ್ ಹಾಕಿದ್ದೀನಿ, ಮಧ್ಯದಲ್ಲಿ ಈ ಥರ ಬರುತ್ತೆ. ಬೇಕು ಅಂತ ನಾನು ಈ ಶೇಪ್ ಬರ್ಸಿರೋದು. ನಿಮಗೆ ಬೇಡ ರೌಂಡ್ ಶೇಪ್ ಬೇಕು ಅಂದರೆ ಈ ಬೀಡ್ನ ಬದಲು ಇಲ್ಲಿನೂ ಟ್ರಿಪಲ್ ಕ್ರೋಶೆ ಹಾಕಿ ಈ ಥರ ಪೀಕೋ ಮಾಡ್ಕೊಳ್ಳಿ ಒಂದು, ಆವಾಗ ರೌಂಡ್ ಬರುತ್ತೆ ಶೇಪು. ಇದು ಈ ಥರ ಮಾಡಿದ್ದೀನಿ ನಾನು, ಈ ಶೇಪ್ ಬರಬೇಕು ಅಂತ ಮಾಡಿದ್ದೀನಿ. ಮಧ್ಯದಲ್ಲಿ ಬೀಡ್ ಇರೋದ್ರಿಂದ ಈ ಶೇಪ್ ಒಂಥರ ಬಟರ್ಫ್ಲೈ ಥರ ಕಾಣಿಸುತ್ತೆ, ಅದರಿಂದ ಚೆನ್ನಾಗಿ ಕಾಣಿಸುತ್ತೆ. ನೀವು ನಿಮಗೆ ಯಾವ್ದು ಇಷ್ಟನೋ ಅದು ಮಾಡ್ಕೋಬೋದು. ಮಧ್ಯದಲ್ಲಿ ಇದೇ ರೀತಿ ಟ್ರಿಪಲ್ ಕ್ರೋಶೆ ಹಾಕಿ ಪೀಕೋ ಮಾಡ್ಕೋಬಹುದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಇದು ನೀವು ಇಲ್ಲಿ ರೌಂಡ್ ಶೇಪ್ ಬೇಕು ಅಂದರೆ ಇಲ್ಲಿನೂ ಟ್ರಿಪಲ್ ಕ್ರೋಶೆ ಹಾಕಿ ಪೀಕೋ ಮಾಡಿ. ನಾನು ಬೇಡ ಅಂತ ಇಲ್ಲಿ ಬೀಡ್ಸ್ ಹಾಕಿದ್ದೀನಿ, ನಿಮ್ಮ ಇಷ್ಟ. ಫುಲ್ ಸೀರೆಗೆ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹೇಳಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.